ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಪರಿಹಾರ ನಮಗಾಗಿ. ಹೌದು, ನಮಗಾಗಿ ಅಂದರೆ ಈ ಜ್ಯೋತಿಷ್ಯ ಇತ್ಯಾದಿಗಳನ್ನು ನೋಡುವಂಥವರು, ಪೂಜೆ, ಹೋಮ, ಹವನ, ಶಾಂತಿ ಕಾರ್ಯ ಇತ್ಯಾದಿಗಳನ್ನು ಮಾಡುವಂಥ ಮಿತ್ರರಿಗಾಗಿ, ಹೀಲರ್ಗಳಾಗಿರ್ಬೋದು, ರೇಖಿ ಹೀಲರ್ಗಳಾಗಿರ್ಬೋದು, ಯಾರೇ ಆಗಿರಿ ಎಲ್ಲರಿಗಾಗಿ. ಅಂದರೆ ಇನ್ನೊಬ್ಬರ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ವ್ಯಕ್ತಿಗಳು ಯಾರೇ ಇರಲಿ ಅವರಿಗಾಗಿ. ಪ್ರತಿದಿನ ನೀವು ಯಾವುದೇ ಒಂದು ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನು ಮಾಡ್ಕೊಂಡು ಮನೆಗೆ ಬಂದಿದ್ದೀರಾ ಅಂದರೆ ಪ್ರತಿದಿನ, ಅವತ್ತಿನ ದಿನ ಕನಿಷ್ಠ ಪಕ್ಷ ಅಥವಾ ಪ್ರತಿದಿನ ರಾತ್ರಿ ಊಟ ಎಲ್ಲ ಆಗಿ ನೀವು ಮಲಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪನ್ನು, ಅದರಲ್ಲೂ ಕೂಡ ಪುಡಿ ಉಪ್ಪು, ಕಲ್ಲುಪ್ಪಲ್ಲ, ಪುಡಿ ಉಪ್ಪನ್ನು ಕೈನಲ್ಲಿ ಹಾಕ್ಕೊಂಡು ಕೈನ ಚೆನ್ನಾಗಿ ತಿಕ್ಕಿ ನಿಮ್ಮ ವಾಶ್ ಬೇಸನ್ನಲ್ಲೇ ಕೈನ ತೊಳ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ವಾಶ್ ಬೇಸನ್ನಲ್ಲೇ ನೀರು ಬಿಡಿ, ಕೈನ ತೊಳ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಇದು ಚೊಂಬಲ್ಲಿ ನೀರು ಹಾಕ್ಕೊಳ್ಳೋಂಥದ್ದು, ಕೈ ತೊಳ್ಕೊಳ್ಳೋಂಥದ್ದು ಈ ಥರ ಮಾಡಬೇಡಿ. ವಾಶ್ ಬೇಸನ್ ಇದ್ದವರು ಈ ಪರಿಹಾರವನ್ನು ನೀವು ಮಾಡಿ ನೋಡ್ಕೊಳ್ಳಿ. ಇದಕ್ಕೆ ವಾಶ್ ಬೇಸನ್ಗೂ ಒಂದು ಸಂಬಂಧ ಇದೆ. ದಯವಿಟ್ಟು ಇದನ್ನು ವಾಶ್ ಬೇಸನ್ನಲ್ಲಿ ಮಾಡಿ ನೋಡಿ. ಎಲ್ಲಂದಾದರೂ ನಾವು ಹೋದಾಗ ಮಾಡಿರುವಂಥ ಕರ್ಮದಿಂದಾಗಿ ಅಥವಾ ಕಾರ್ಯದಿಂದಾಗಿ ನಮ್ಮಲ್ಲಿ ಏನಾದರೂ ನಕಾರಾತ್ಮಕತೆ, ಅಲ್ಲಿರುವಂಥ ನೆಗೆಟಿವಿಟಿ ನಮಗೇನಾದರೂ ತಟ್ಟಿದರೆ ಅದು ಪರಿಪೂರ್ಣವಾಗಿ ನಿವಾರಣೆ ಆಗೋದಕ್ಕೆ ಈ ಪುಟ್ಟ ಪರಿಹಾರ ಸಹಕಾರ ಮಾಡುತ್ತೆ. ಸೊ ದಯವಿಟ್ಟು ಇನ್ನು ಮುಂದೆ ಆದರೂ ನಮ್ಮ ಮಿತ್ರರು ಯಾವುದಾದ್ರು ಒಂದು ಕಾರ್ಯಕ್ರಮ ಇತ್ಯಾದಿಗಳನ್ನು ಮಾಡ್ಕೊಂಡು ಬಂದಾಗ, ಶಾಂತಿ ಕಾರ್ಯ ಇತ್ಯಾದಿಗಳನ್ನು ಮಾಡ್ಕೊಂಡು ಬಂದಾಗ, ಹೀಲಿಂಗ್ ಇತ್ಯಾದಿಗಳನ್ನು ಮಾಡ್ಕೊಂಡು ಬಂದಾಗ, ಮಾಂತ್ರಿಕತೆ ತಡೆ ಇತ್ಯಾದಿಗಳನ್ನೆಲ್ಲ ಹೊಡೆದು ಬಂದಾಗ, ಮನೆಗೆ ಬಂದ ನಂತರ ಊಟ ಆಗಿ ಮಲಗುವಂಥ ಸಂದರ್ಭದಲ್ಲಿ ಈ ಪುಟ್ಟ ಪರಿಹಾರವನ್ನು ಮಾಡಿ. ಇದರಿಂದ ನೀವು ಆರೋಗ್ಯವಾಗಿರ್ತೀರ, ನಿಮಗೂ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ. ನಿಮ್ಮನ್ನು ನಂಬಿಕೊಂಡು ನಿಮ್ಮ ಮನೆಯಲ್ಲಿ ಭಾಳಷ್ಟು ಜೀವಗಳಿದೆ. ಸೊ ಅವುಗಳು ಕೂಡ ಆರೋಗ್ಯವಾಗಿರ್ತವೆ ಮತ್ತು ನಿಮ್ಮ ಮನೆ ಅಭಿವೃದ್ಧಿಯಾಗಿರ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ.